ಈ ಬಾರಿ ತುಳುನಾಡಿನ ಜನಪದ ಕ್ರೀಡೆ ಕಂಬಳ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ನವೆಂಬರ್ 25-26ರಂದು ಜರುಗಲಿರುವ ಈ ಕ್ರೀಡೆಗೆ ಈಗಾಗಲೇ ಭವ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೂರದ ಪ್ರದೇಶಗಳಿಂದ ಕೋಣಗಳನ್ನು ತರುವುದು ಒಂದು ಸಾಹಸದ ಕೆಲಸವೇ ಸರಿ. ಬೆಂಗಳೂರಿನ ವಿಶಾಲವಾದ ಅರಮನೆ ಮೈದಾನದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಕೆಸರಿನಲ್ಲಿ ಜೋಡಿ ಕೋಣಗಳನ್ನು ಓಡಿಸುವ ದೃಶ್ಯವನ್ನು ನೀವು ವೀಕ್ಷಿಸಬಹುದು. ಎಷ್ಟು ಸುಂದರವಾಗಿ ಇದನ್ನು ನಿರ್ಮಿಸಲಾಗಿದೆ. ಇದು ನಿಮ್ಮನ್ನು ಸ್ವಾಗತಿಸಿದರೆ ಮುಂದಕ್ಕೆ ವಿಶಾಲವಾದ ಪ್ರದೇಶದಲ್ಲಿ ಭವ್ಯ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಇದರಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಇತರ ಸಭಾ ಕಾರ್ಯಕ್ರಮಗಳನ್ನು ನಡೆಸಲು ಬೇಕಾಗುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದು ಲೈಟಿಂಗ್, ಸೌಂಡು, ವಿಡಿಯೋಗ್ರಫಿ ಎಲ್ಲವೂ ಇದರಲ್ಲಿ ಇದೆ. ವಿವಿಧ ರೀತಿಯ ಆಹಾರಗಳ ಮಳಿಗೆಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುವುದು. ಕೋಣಗಳ ಓಟಕ್ಕೆ ಟ್ರ್ಯಾಕ್ಗಳನ್ನು ಸಿದ್ಧಪಡಿಸಲಾಗಿದೆ. ಅದರಲ್ಲಿ ನೀರನ್ನು ತುಂಬಲಾಗಿದೆ. 2 ಟ್ರ್ಯಾಕ್ಗಳಿವೆ. ಈಗಾಗಲೇ ಪ್ರಾಯೋಗಿಕವಾಗಿ ಟ್ರ್ಯಾಕ್ಗಳನ್ನು ಪರಿಶೀಲಿಸಲಾಗಿದೆ. ಸುಮಾರು 200ಕ್ಕೂ ಅಧಿಕ ಕೋಣಗಳು ಬೆಂಗಳೂರು, ಬೆಳ್ತಂಗಡಿ, ಉಜಿರೆ, ಕಾರ್ಕಳ, ಉಡುಪಿ, ಕುಂದಾಪುರದಿಂದ ಬಂದಿದ್ದು ಅವುಗಳಿಗೆ ಉಳಿಕೊಳ್ಳಲು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಅದೇ ರೀತಿ ಅದರ ಮಾಲೀಕರಿಗೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಣಗಳನ್ನು ಸುತ್ತಾಡಿಸುವ ಕಾರ್ಯ ನಡೆಯುತ್ತಿದೆ. ನೀವು ನೋಡ್ತೀರಿ ಯಾವ ರೀತಿಯಲ್ಲಿ ಕೋಣಗಳನ್ನು ಸುತ್ತಾಡಿಸ್ತಾ ಇದ್ದಾರೆ. ಬಹಳ ಉತ್ಸಾಹದಿಂದ ಅದರ ಮಾಲೀಕರು ಅವುಗಳನ್ನು ಸವಾರಿ ಮಾಡಿಸುವುದನ್ನು ನೀವು ಕಾಣಬಹುದು. ಇದೇ ರೀತಿ ವ್ಯಾಯಾಮ ಇವುಗಳಿಗೆ ಅಗತ್ಯವೆಂದು ಇದರ ಮಾಲೀಕರು ಹೇಳುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುತ್ತಾಡಿಸುವುದರಿಂದ ಒಂದು ರೀತಿಯಲ್ಲಿ ಅದಕ್ಕೆ ವ್ಯಾಯಾಮವು ದೊರೆಯುತ್ತದೆ. ಹುಲ್ಲು, ಹುರುಳಿ, ಬಿಸಿ ನೀರು ಸಮಯಕ್ಕೆ ಸರಿಯಾಗಿ ತಿನ್ನಿಸುವುದು ವಾಡಿಕೆಯಾಗಿದೆ. ಬಳಿಕ ಅದಕ್ಕೆ ಸ್ನಾನ ಮಾಡಿಸುತ್ತಾರೆ. ಸ್ನಾನ ಮಾಡಿಸಲು ನೀರಿನ ವ್ಯವಸ್ಥೆ ಕೂಡ ಬಹಳ ಶುಚಿತ್ವದೊಂದಿಗೆ ಮಾಡಲಾಗಿದೆ. ಅದರೊಟ್ಟಿಗೆ ಅದನ್ನು ಸಾಕುವವರು ಸ್ನಾನ ಮಾಡುವುದನ್ನು ನೀವು ಗಮನಿಸಬಹುದು. ಬಳಿಕ ಅದನ್ನು ಅದರ ವಿಶ್ರಾಂತಿ ಸ್ಥಳದಲ್ಲಿ ಕಟ್ಟಿ ಹಾಕಲಾಗುತ್ತದೆ. ಜೋಡಿ ಕೋಣಗಳನ್ನು ಯಾವ ರೀತಿ ಹಗ್ಗದಿಂದ ಕಟ್ಟುತ್ತಾರೆ ಎಂಬುದನ್ನು ನೋಡಬಹುದು. ಇದು ಒಂದು ಪ್ರತಿಭೆಯ ಸರಿ. ಅದನ್ನು ಓಡಿಸಲು ಉಪಯೋಗಿಸುವ ಚಾಟಿ ಬಹಳ ಸುಂದರವಾಗಿ ತಯಾರಿಸಲಾಗುತ್ತದೆ. ವಿವಿಧ ಆಕಾರಗಳ, ಬಣ್ಣಗಳ ಚಾಟಿಗಳನ್ನು ತಯಾರಿಸಲಾಗ್ತಾ ಇದೆ. ಕೋಣಗಳಿಗೆ ಚಿಕಿತ್ಸಾ ಕೇಂದ್ರವನ್ನು ಸರ್ಕಾರದ ವತಿಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಹಳ್ಳಿಯಲ್ಲಿ ನಡೆಯುತ್ತಿದ್ದ ಮತ್ತು ಒಂದೆರಡು ಸಮುದಾಯಕ್ಕೆ ಸೀಮಿತವಾಗಿದ್ದ ತುಳುನಾಡಿನ ಈ ಜನಪದ ಕ್ರೀಡೆ ಬೆಂಗಳೂರಿನಲ್ಲಿ ನಡೆಯುವುದು ಒಂದು ವಿಶೇಷವೇ ಸರಿ.